ಬಿಸಿ ಬಿಸಿ ಹೋಳಿಗೆ ರೆಡಿ ಇದೆ. ಇದ್ರ ಮೇಲೆ ತುಪ್ಪ ಸವರ್ಕೊಂಡು ತಿನ್ಬೋದು. ಸಕ್ಕರೆ ಪುಡಿ ಮಾಡಿರೋದಕ್ಕೆ ಬೇಗ ಉಂಡೆ ಕಟ್ಟುತ್ತೆ. ಸ್ವಲ್ಪ ಹಾಲು ಚಿಮ್ಕಿಸ್ಕೊಂಡಿದ್ದೀನಿ. ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಬೇಯಿಸ್ಕೊಂಡಿದ್ದೀನಿ. ಈಗ ಉಂಡೆ ಕಟ್ತಾ ಇದ್ದೀನಿ. ನೋಡಿ, ಬಿಸಿ ಇರೋವಾಗಲೇ ಉಂಡೆ ಕಟ್ಕೋಬೇಕು. ಸ್ಟೀಲ್ ಪ್ಲೇಟ್ ತೊಗೊಂಡು ಪ್ಲೇಟಲ್ಲೆಲ್ಲ ಜೋಡಿಸ್ಕೊಂಡು ವಿಸ್ತಾರ ವೀಕ್ಷಕರಿಗೆಲ್ರಿಗೂ ನಮಸ್ಕಾರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ವೀಣಾ. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಈ ಸಲ ಯಾವಾಗಿಲೂ ಆಚರಿಸೋ ಥರ ಈ ಸಲನೂ ಜೋರಾಗಿ ಆಚರಿಸ್ತಾ ಇದ್ದೀವಿ. ಅದರ ವಿಶೇಷ ಅಡುಗೆಗಳನ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಬನ್ನಿ, ಅದೆಲ್ಲ ನಿಮಗೂ ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು ಅನ್ನೋದು. ಎಲ್ಲರಿಗೂ ಸ್ವಾಗತ. ಮೊದಲಿಗೆ ನಾನು ಹೋಳಿಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಬೇಳೆ ತೊಗೊಂಡಿದ್ದೀನಿ. 3/4 kg ಬೇಳೆ ಇದೆ. ಇದರಲ್ಲಿ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 3/4 kgಗೆ ಒಬ್ಬಟ್ಟು ಸಾರು ಮಾಡೋದ್ರಿಂದ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ತಾ ಇದ್ದೀನಿ. ಇದು ನೀರು ಬಗ್ಗಿಸ್ಕೊಂಡು ಇದರಲ್ಲಿ ಒಬ್ಬಟ್ಟು ಸಾರು ಮಾಡಬೇಕು. ನಂತರ ಇದು ಕಣಕಕ್ಕೆ ಚಿರೋಟಿ ರವೆ, ಮೈದಾ ಹಿಟ್ಟು. ಚಿರೋಟಿ ರವೆ 2 ಗ್ಲಾಸ್ ಹಾಕಿದ್ದೀನಿ. ಮೈದಾ 1 ಗ್ಲಾಸ್ ಹಾಕಿದ್ದೀನಿ. ಸೊ ನಿಮಗೆ ಮೈದಾ ಜಾಸ್ತಿ ಆದರೆ ಎಳೆದಂಗೆ ಆಗುತ್ತೆ ಹೋಳಿಗೆ. ಹಾಗಾಗಿ ಚಿರೋಟಿ ರವೆ ಜಾಸ್ತಿ ತೊಗೊಂಡ್ರೆ ನಿಮಗೆ ಸ್ವಲ್ಪ ಗರಿ ಗರಿ ಇರುತ್ತೆ. ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ ಕಲರ್ಗೆ, ಸಾಲ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆಲ್ಲ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹದ ತುಂಬ ನೀರಾಗೂ ಆಗಬಾರ್ದು, ತುಂಬ ಗಟ್ಟಿಯಾಗೂ ಆಗಬಾರ್ದು. ಇದು ನೆನೆಸಿದ ಮೇಲೆ ಒಂದು ಅರ್ಧ ಗಂಟೆ ನೆನೆಸ್ಬೇಕು. ಕಣಕ ಮಿಕ್ಸ್ ಆದಮೇಲೆ ಒಂದು ಅರ್ಧ ಗಂಟೆ ಇದನ್ನು ನೆನೆಸ್ಬೇಕಾಗತ್ತೆ. ಕಣಕ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಒಂದು ಕಡೆ ಮುಚ್ಚಿಡಬೇಕು. ಕಣಕ ನೋಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆನೂ ಹಾಕ್ಕೋಬೇಕು. ಒಂದು 5-6 ಸ್ಪೂನು, ಕೈಗೆ ಅಂಟದೇ ಇರಬೇಕು ಅಷ್ಟು ಎಣ್ಣೆ ಹಾಕ್ಬೋದು. ಎಷ್ಟು ಎಣ್ಣೆ ಹಾಕಿದ್ರೂ ಚೆನ್ನಾಗೇ ಬರುತ್ತೆ ಹೋಳಿಗೆ. ಎಣ್ಣೆ ಇದ್ದಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ. ಸೊ ಇದು ಹೋಳಿಗೆಗೆ ಕಣಕ, ಬೇಳೆ ಒಬ್ಬಟ್ಟಿಗೆ, ಕಾಯಿ ಒಬ್ಬಟ್ಟಿಗೆ ಎಲ್ಲದಕ್ಕೂ ಇದೇ ಕಣಕ ನಾವು ಯೂಸ್ ಮಾಡ್ಕೋಬೋದು. ಈ ಥರ ಹದ ಬರಬೇಕು. ನೋಡಿ, ಇದು ಅಂಟ್ತಾ ಇದೆ. ಇನ್ನು ಸ್ವಲ್ಪ ಆಯಿಲ್ ಹಾಕ್ತೀನಿ. ಅಂಟದಂಗೆ ಬರಬೇಕು. ಈ ಥರ ಇರಬೇಕು. ಒಬ್ಬಟ್ಟು ಗರಿ ಗರಿಯಾಗಿ ಬರುತ್ತೆ ಹದ ಈ ಥರ ಇದ್ದರೆ. ತುಂಬ ಎಳೆದಂಗಿದ್ರೆ ಮೈದಾ ಜಾಸ್ತಿ ಆದರೆ ಒಬ್ಬಟ್ಟು ನಿಮಗೆ ಎಳೆಯುತ್ತೆ. ಇದು ಸಾಫ್ಟಾಗಿರುತ್ತೆ. ಇದನ್ನೀಗ ಮುಚ್ಚಿ ಒಂದು ಕಡೆ ಇಟ್ಬಿಡೋಣ. ಬೇಳೆ ಬೇಯ್ತಾ ಇದೆ. ಬೇಳೆ ಒಡ್ಕೊಳ್ಳೋ ತನಕ ಬೇಯಬೇಕು. ವಿಷಲ್ ಏನಿಲ್ಲ, ಸ್ವಲ್ಪ ಅದು ಹಾಗೆ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಒಡೆಯುತ್ತೆ. ಬೇಳೆ ಬೇಯಕ್ಕೆ ಹಾಕಿದ್ದೀನಿ.
ಅದಕ್ಕೆ ವಿಷಲ್ ಹಾಕಿದ್ದೀನಿ. ಬಟ್ ವಿಷಲ್ ಬರಬಾರ್ದು, ಅರ್ಜೆಂಟ್ ಇದ್ದರೆ ನಾವು ವಿಷಲ್ ಹಾಕ್ತೀವಿ. ಬಟ್ ಹಾಗೆ ಬೇಯಿಸ್ಕೊಳ್ಳೋದು ಒಳ್ಳೆಯದು. ಹಂಗೆ ಬೇಯಿಸ್ಕೊಂಡ್ರೆ ಹಂಗೆ ಬೇಳೆ ಒಡ್ಕೊಳ್ಳುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಇವಾಗ ಅರ್ಜೆಂಟ್ ಇರೋದ್ರಿಂದ ನಾನು ವಿಷಲ್ ಹಾಕಿದ್ದೀನಿ. ಬಟ್ ಫುಲ್ಲಾಗಿ ಕೂಗ್ಸಲ್ಲ, ಸ್ವಲ್ಪ ಸೌಂಡ್ ಬಂದ ತಕ್ಷಣ ಆಫ್ ಮಾಡ್ತೀನಿ. ಅಷ್ಟರೊಳಗೆ ರವೆ ಉಂಡೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ರವೆ ಉಂಡೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡಿದ್ದೀನಿ. ರವೆ ಒಂದು ಅರ್ಧ kg ಅಷ್ಟಿದೆ. ಆಮೇಲೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಗೋಡಂಬಿ, ಬಾದಾಮಿ ಮತ್ತು ಖರ್ಜೂರ, ದ್ರಾಕ್ಷಿ, ಒಣ ದ್ರಾಕ್ಷಿ ಎಲ್ಲ ತೊಗೊಂಡಿದ್ದೀನಿ. ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಒಣ ಕೊಬ್ಬರಿ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ತುರಿದಿಟ್ಕೊಂಡಿದ್ದೀನಿ. ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಈಗ ರವೆ ಉಂಡೆ ಮಾಡೋಣ. ವಿಷಲ್ ಇಷ್ಟಾದರೆ ಸಾಕು, ಆಫ್ ಮಾಡ್ಕೊಂಡಿದ್ದೀನಿ. ರವೆ ಚೆನ್ನಾಗಿ ಬಿಸಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಬಿಸಿ ಇದ್ದಾಗ ನಾವು ಸಕ್ಕರೆ ಅದರಲ್ಲಿ ಹಾಕಿದಾಗ ಪಾಕ ಬರುತ್ತೆ, ಉಂಡೆ ಹಿಡಿಯೋದಕ್ಕೆ ಈಸಿ ಆಗುತ್ತೆ. ಸ್ಟವ್ ಆಫ್ ಮಾಡಿಕೊಂಡು ಗ್ಲಾಸಷ್ಟು ರವೆ ಇದೆ, ಇದರಲ್ಲಿ ಸಕ್ಕರೆ ಪೌಡರ್ ಮಾಡ್ಕೊಂಡಿರೋದನ್ನು ಅದ್ರ ಜೊತೇಲಿ ಹಾಕ್ತಾಯಿದ್ದೀನಿ. 3 ಗ್ಲಾಸ್ ಸಕ್ಕರೆನ ತಗೊಂಡು ಪೌಡ್ರ್ ಮಾಡ್ಕೊಂಡಿರೋದು. ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಇದರಲ್ಲಿ, ಮತ್ತು ಕೊಬ್ಬರಿ ಹಾಕ್ತಾಯಿದ್ದೀನಿ. 1 ಮುಡಿಯಷ್ಟು, 1 ಫುಲ್ ಕೊಬ್ಬರಿ ಹಾಕಿದ್ದೀನಿ. ಇದು 2-3 ಕೊಬ್ಬರಿ ನಾನು ತುರಿದಿಟ್ಕೊಂಡಿದ್ದೀನಿ. ಇದರಲ್ಲಿ 1 ಕೊಬ್ಬರಿ ಅಷ್ಟು ಇವಾಗ ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ. ಎಲ್ಲ ಬಿಸಿ ಆಗಬೇಕು. ಇದು ಹೀಗೆ ಪಾಕ ಬರುತ್ತೆ. ಬಿಸಿಗೆ ಸಕ್ಕರೆ ಪೌಡ್ರ್ ಮಾಡ್ಕೊಂಡಿರೋದ್ರಿಂದ ಹಾಗೆ ಪಾಕ ಬರುತ್ತೆ. ಬರಲಿಲ್ಲ ಅಂದರೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಬೋದು. ಉಂಡೆ ಬರಲಿಲ್ಲ ಅಂದರೆ ಇದು ಹೀಗೆ ಉಂಡೆ ಬರುತ್ತೆ. ಬರಲಿಲ್ಲ ಅಂದರೆ ನಾವು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಡ್ರೈ ಫ್ರೂಟ್ಸು. ಇದನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ತೀನಿ. ಈಗ 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೋಬೇಕು ಡ್ರೈ ಫ್ರೂಟ್ಸ್ನ. ಡ್ರೈ ಫ್ರೂಟ್ ಹುರಿದಾಗಿದೆ. ಸ್ವಿಚ್ ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಎಲ್ಲ ಇದಕ್ಕೆ ಸುರ್ಕೊಟ್ಟು ಡ್ರೈ ಫ್ರೂಟ್ಸು, ಕೊಬ್ಬರಿ, ಸಕ್ಕರೆ ಪುಡಿ, ಏಲಕ್ಕಿ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈ ಬಿಸಿಗೆ ಉಂಡೆ ಹಿಡಿಬೋದು, ಆದರೆ ಬಿಸಿ ತಡಿಯೋಕ್ಕಾಗಲ್ಲ ಅಂದರೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಗಮ್ಮಂತ ವಾಸನೆ ಬರ್ತಾ ಇದೆ ನೋಡಿ. ಉಂಡೆ ಬರ್ತಾ ಇಲ್ಲ, ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಎಷ್ಟು ಬೇಕೋ ಉಂಡೆಗೆ ಬರೋದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು ಹಾಲು. ಸಕ್ಕರೆ ಪುಡಿ ಮಾಡಿರೋದಕ್ಕೆ ಬೇಗ ಉಂಡೆ ಕಟ್ಟುತ್ತೆ. ಸ್ವಲ್ಪ ಹಾಲು ಚಿಮ್ಕಿಸ್ಕೊಂಡಿದ್ದೀನಿ. ತುಪ್ಪ, ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಬೇಯಿಸ್ಕೊಂಡಿದ್ದೀನಿ. ಈಗ ಉಂಡೆ ಕಟ್ತಾಯಿದ್ದೀನಿ. ನೋಡಿ ಬಿಸಿ ಇರೋವಾಗಲೇ ಉಂಡೆ ಕಟ್ಕೋಬೇಕು. ಸ್ಟೀಲ್ ಪ್ಲೇಟ್ ತೊಗೊಂಡು ಪ್ಲೇಟಲ್ಲೆಲ್ಲ ಜೋಡಿಸ್ಕೊಂಡು ರವೆ ಉಂಡೆ ರೆಡಿಯಾಗಿದೆ. ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರೋದು ರವೆ ಅಂತಾರೆ. ಗೋಧಿ, ರವೆ ಇದೆಲ್ಲ ಲಕ್ಷ್ಮಿಗೆ ತುಂಬ ಪ್ರಿಯ ಅಂತೆ. ಅದರಿಂದ ರವೆ ಉಂಡೆ ಕಂಪಲ್ಸರಿ ಇದ್ದೇ ಇರುತ್ತೆ ವರಲಕ್ಷ್ಮಿ ಹಬ್ಬಕ್ಕೆ. ಈಗ ರವೆ ಉಂಡೆ ಮುಗ್ದಾಗಿದೆ. ನೆಕ್ಸ್ಟ್ ಹೋಳಿಗೆಗೆ ಅಲ್ಲಿ ಎಲ್ಲಿ ನಿಲ್ಲಿಸಿದೀವೋ ಅಲ್ಲಿಂದ ಮುಂದುವರ್ಸೋಣ. ಬೇಳೆ ಆರಿಸ್ಕೊಂಡು ಅದನ್ನು ರುಬ್ಕೊಂಡು ಒಬ್ಬಟ್ಟನ್ನ ಮುಂದುವರ್ಸೋಣ. ಬೇಯಿಸಿದ ಬೇಳೆನ ಮಿಕ್ಸಿನಲ್ಲಿ ಹಾಕಿ ಉಂಡೆ ಥರ ಬರಬೇಕು, ಆ ಹದಕ್ಕೆ ಮಾಡಿಟ್ಕೊಂಡಿದ್ದೀನಿ. ಈಗ ಪಾಕ ರೆಡಿ ಮಾಡ್ಕೊಳ್ಳೋಣ. ಪಾಕಕ್ಕೆ ಬೆಲ್ಲ 1 kgಗೆ 3/4 kg ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಇಷ್ಟು ನೀರು ಹಾಕಿದ್ರೆ ಸಾಕು. ಬೆಲ್ಲ ಕರಗೋದಕ್ಕೆ ಇಷ್ಟು ನೀರಾದರೆ ಸಾಕು. ಈಗ ಇದನ್ನು ಸ್ಟವ್ ಮೇಲೆ ಇಡೋಣ. ಬೆಲ್ಲ ಕರಗಬೇಕು.
ಬೆಲ್ಲ ಪಾಕ ಆಗಿದೆ. ಸೊ ಸ್ಟವ್ ಆಫ್ ಮಾಡಿಬಿಟ್ಟು, ಪಾಕ ಆಗಿದೆ ನೋಡಿ. ಇದರಲ್ಲಿ ಈಗ ಈ ಕೊಬ್ಬರಿನ, ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ. ಈಗ ಈ ತುರಿದು ಇಟ್ಕೊಂಡಿರೋ ಕೊಬ್ಬರಿನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಎಲ್ಲ ಬೇಳೆ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಬೆಲ್ಲ, ಏಲಕ್ಕಿ, ಬೇಳೆ ಜೊತೆ ಕೊಬ್ಬರಿ ಹಾಕಿದ್ರೆ ರುಚಿ ಕೊಡುತ್ತೆ. ಆ್ಯಕ್ಚುಲಿ ಇದು ಬೇಳೆ ಒಬ್ಬಟ್ಟು, ಬಟ್ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ 1 ಕೊಬ್ಬರಿ 2 ಕೊಬ್ಬರಿ ಸೇರಿಸ್ಕೋಬೋದು. ಅರ್ಧ ಗಂಟೆಗೂ ಜಾಸ್ತಿ ಆಯಿತು. ಮಿನಿಮಮ್ ಅರ್ಧ ಗಂಟೆ ಆದರೂ ನೆನಿಬೇಕು. ಇದನ್ನು ಈ ಹದ ಬರಬೇಕು. ಅಂಟದೆ ಬರೋದಕ್ಕೆ ಇಷ್ಟು ತಗೊಂಡ್ರೆ ಸಾಕು. ಎಣ್ಣೆ ಹತ್ಕೊಂಡು ಹೂರಣನ ಮಧ್ಯಕ್ಕೆ ಇಟ್ಕೋಬೇಕು. ಇಟ್ಕೊಂಡು ಕವರ್ ಮಾಡ್ಕೋಬೇಕು. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ತಟ್ಬೇಕು. ಕೆಲವರು ದಪ್ಪ ಇಷ್ಟಪಡ್ತಾರೆ, ಕೆಲವರು ತೆಳ್ಳಗಿದ್ರೆ ಇಷ್ಟಪಡ್ತಾರೆ. ಹೆಂಗೆ ಇಷ್ಟ ಆಗುತ್ತೋ ಹಂಗೆ ತಟ್ಕೋಬೇಕು. ತಟ್ಕೊಂಡಾಗಿದೆ ಒಬ್ಬಟ್ಟನ್ನ. ಈಗ ಕಾವಲಿ ಮೇಲೆ ಬಿಸಿ ಆಗಿದೆ. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ. ಎಣ್ಣೆ ಹಾಕಿ ಎಣ್ಣೆ ಬಿಡಬೇಕು. ಬಿಸಿ ಬಿಸಿ ಹೋಳಿಗೆ ರೆಡಿ ಇದೆ. ಇದ್ರ ಮೇಲೆ ತುಪ್ಪ ಸವರ್ಕೊಂಡು ತಿನ್ಬೋದು. ಹೋಳಿಗೆ ರೆಡಿ ಇದೆ. ಹೋಳಿಗೆ ಮತ್ತು ರವೆ ಉಂಡೆ ರೆಡಿ ಆಯಿತು. ಈಗ 3ನೇ ಪದಾರ್ಥ ಕರ್ಜಿಕಾಯಿ ಮಾಡ್ಕೊಳ್ತೀನಿ. ಚಿರೋಟಿ ರವೆ 1 ಗ್ಲಾಸ್ ಹಾಕಿದ್ದೇನೆ. ಮೈದಾ ಹಿಟ್ಟು 3/4 ಗ್ಲಾಸ್ ಹಾಕಿದ್ದೀನಿ. ಚಿರೋಟಿ ರವೆ ಜಾಸ್ತಿ ಇದೆ, ಮೈದಾ ಹಿಟ್ಟು ಸ್ವಲ್ಪ ಕಡಿಮೆ ಇದೆ ಕರ್ಜಿಕಾಯಿಗೆ. ಇದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಟೇಸ್ಟ್ಗೆ. ಸ್ವಲ್ಪ ಪುಡಿ ಮಾಡಿಟ್ಟಿದ್ದ ಸಕ್ಕರೆ ಹಾಕ್ಕೊಳ್ಳೋಣ, ಸಕ್ಕರೆ ಪೌಡ್ರು ಸ್ವಲ್ಪ ಟೇಸ್ಟ್ಗೆ. ಹೂರ್ಣದಲ್ಲಿರುತ್ತೆ, ಕಣಕದಲ್ಲಿ ಇರಲ್ವಲ್ಲ, ಹಾಗಾಗಿ ಸ್ವಲ್ಪ ಟೇಸ್ಟ್ಗೆ ಒಂದು 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ, ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ. ಸಾಲ್ಟು, ಚಿರೋಟಿ ರವೆ, ಮೈದಾ ಹಿಟ್ಟು, ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ.
ಚಪಾತಿ ಹಿಟ್ಟಿನ ಥರ ಆ ಹದ ಇದ್ದರೆ ಸಾಕು. ಚಿರೋಟಿ ರವೆ ಜಾಸ್ತಿ ಇರೋದ್ರಿಂದ ಗರಿ ಗರಿಯಾಗಿರುತ್ತೆ. ತುಂಬ ದಿನ ನೀವಿಟ್ರೂ ಗರಿ ಗರಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಚಿರೋಟಿ ರವೆ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಇಡಬೇಕು. ಇದನ್ನು ನೆನೆಯೋ ಅಷ್ಟೊತ್ತಿಗೆ ನಾವು ಹೂರಣ ರೆಡಿ ಮಾಡ್ಕೊಳ್ಳೋಣ. ಕರ್ಜಿಕಾಯಿಗೆ ಬೇಕಾಗಿರೋದು ಈ ಹದ ಇರಬೇಕು. ಇದು ರವೆ ಇರೋದ್ರಿಂದ ಇನ್ನು ಸ್ವಲ್ಪ ಹೊತ್ತಿಗೆ ಇನ್ನೂ ಗಟ್ಟಿ ಆಗುತ್ತೆ, ಎಳ್ಕೊಳ್ಳುತ್ತೆ. ನಾವು ಚಪಾತಿ ಹೆಂಗೆ ಲಟ್ಟಿಸ್ಕೋತೀವೋ ಆ ಥರ ಚಿಕ್ಕ ಚಿಕ್ಕ ಪೂರಿ ಥರ ಲಟ್ಟಿಸ್ಕೋಬೇಕಾಗುತ್ತೆ. ಸ್ವಲ್ಪ ತುಪ್ಪ ಬೇಕಾದರೆ ಹಾಕ್ಕೋಬೋದು. ನೆಕ್ಸ್ಟು ಈಗ ಮಿಕ್ಸಿಗೆ ಕಡಲೆ ಬೀಜ, ಚಟ್ನಿ ಕಡಲೆ 2 ಹುರಿದಿಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸಮ ಪ್ರಮಾಣದಲ್ಲಿ ಕಡಲೆ ಬೀಜ, ಚಟ್ನಿ ಕಡಲೆ ಅದೆಷ್ಟು ತೊಗೊಂಡಿದ್ದೀನೋ ಅಷ್ಟೇ ಬೆಲ್ಲ ಹಾಕ್ಕೋಬೇಕು. ಇದು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. 1 ಕೊಬ್ಬರಿ ಫುಲ್ ಇದೆ ಇದು. ಚಟ್ನಿ ಕಡಲೆ ಮತ್ತು ಕಡಲೆ ಬೀಜ 1 ಗ್ಲಾಸಷ್ಟು, ಬೆಲ್ಲ 1 ಗ್ಲಾಸಷ್ಟು, ಕೊಬ್ಬರಿ 1 ಕೊಬ್ಬರಿ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿರೋ ಏಲಕ್ಕಿ ಪುಡಿ, ಹಿಟ್ಟು ನೆಂದಾಗಿದೆ. ಅರ್ಧ ಗಂಟೆ ನೆನೆಸಿದ್ದೀನಿ. ಚಿರೋಟಿ ರವೆ, ಮೈದಾ ಹಾಕಿ ಅರ್ಧ ಈಗ ಅದನ್ನು ಉಂಡೆ ಮಾಡಿಕೊಂಡು ಪೂರಿ ಥರ ಲಟ್ಟಿಸ್ಕೊಳ್ಳೋಣ. ಪೂರಿ ಥರ ಲಟ್ಟಿಸ್ಕೊಂಡಿದ್ದೀನಿ ಕರ್ಜಿಕಾಯಿಗೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸವರ್ಕೋಬೇಕು ಅಚ್ಚಿಗೆ. ಒಳಗಡೆ ಇಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋಣ. ಹೂರಣ ಮತ್ತು ಇದನ್ನು ಲಾಕ್ ಮಾಡಿ. ಕರ್ಜಿಕಾಯಿ ಲಟ್ಟಿಸ್ಕೊಂಡು ಹೂರಣ ತುಂಬಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಕರ್ಜಿಕಾಯಿ ಎಣ್ಣೆಗೆ ಹಾಕಿ ತೆಗಿ. ಗರಿ ಗರಿಯಾಗಿರೋ ಕರ್ಜಿಕಾಯಿ ರೆಡಿ. ನೋಡೋದ್ರಲ್ಲ ವೀಕ್ಷಕರೇ, ಈ ದಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ತಿನಿಸುಗಳನ್ನ ಮಾಡಿದ್ದೀವಿ ಅಂತ. ರವೆ ಉಂಡೆ, ಹೋಳಿಗೆ, ಕರ್ಜಿಕಾಯಿ. ಇನ್ನು ನಾವು ವರಮಹಾಲಕ್ಷ್ಮಿಗೆ ಇನ್ನೂ ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ, ಪೊಂಗಲ್ಲು, ಪಾಯಸ ಈ ಥರ ದೇವಿಗೆ ಇಷ್ಟವಾದ್ದೆಲ್ಲ ಒಂದೊಂದು ದಿನ ಒಂದೊಂದು ಮಾಡಿಟ್ಟು ನೈವೇದ್ಯ ಕೊಡ್ತಾ ಇರ್ತೀವಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.